ಸ್ನೇಹಿತರೆ ನೋಡಿ, ಇವಾಗೊಂದು ಬುಕ್ಕಿಂಗ್ ಬಂದಿದೆ. ಯಾವುದೋ ರ್ಯಾಪಿಡೋದಲ್ಲಿ ಹೆಬ್ಬಾಳ ಕೆಂಪಾಪುರದಿಂದ ಏರ್ಪೋರ್ಟು. ಸೊ ಈಗ ನೀವೆಲ್ಲರೂ ನಾನು ನಿಮಗೆ ಯಾವುದೋ ಈ ಒಂದು ಬ್ಲೂಟೂತಲ್ಲಿ ನಿಮ್ಮ ಇದನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ಏನೋ ನಾನೊಂದು ಆಡಿಯೋ ಕ್ಲಿಪ್ಪನ್ನು ಎಡಿಟ್ ಮಾಡಿ ಹಾಕಿದ್ದೆ. ಇದನ್ನು ಪ್ಲೇ ಮಾಡಿ ಬ್ರದರ್ಸ್ ಅಂತೇಳಿ. ಸೊ ಈಗ ನಾನು ಅದನ್ನು ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ, ಕಸ್ಟಮರ್ ಬಂದಿದ್ದಾರೆ. ಆಯ್ತಾ? Welcome to Meter Taxi. This announcement from Transport Department of Karnataka. As per government regulatory cab charges will be 24 rupees per kilometer from 6 a.m. to 11:59 p.m. and 10% increase total fare from 12 a.m. to 5:59 a.m. Thank you. Have a good day. OTP ಹೇಳಿ ಸರ್. वो अनाउंसमेंट वो सुन लिया ना? अनाउंसमेंट सुन लिया ना सर? ये हाँ 9674 9670 ओके.
बढ़ियन है भाई। गेट नंबर 40 किधर है? आगे जाना है। नहीं यही है। यही है ना? हाँ ओके। 1 सेकंड आपका नंबर डालना है इसमें। तो 843 843 843 हाँ अच्छा भैया, टोल का तो ऑलरेडी दे के रखा हुआ है, फिर इतना ज़्यादा कैसे? वो अनाउंस आ गया ना आपको 24 रुपीज़ 24 रुपीज़ हाँ 24 रुपीज़ किलोमीटर है प्लस टोल वो टोटल है। टोटल अमाउंट आ गया उसमें। इसमें देखो इसमें दिख रहा है ना टोटल 27 किलोमीटर है। इसमें 4 किलोमीटर का 100 रुपीज़ है मिनिमम। उसके बाद 23 किलोमीटर का वो 24 रुपीज़ जैसा 557 है और ये टोल 120 रुपीज़ है। तो टोल का पैसा पेड कर चुका है। ये नाइट चार्ज नहीं वही मैं बोल रहा हूँ। ये नाइट फेयर 65 रुपीज़ ऐड होके टोटल कितना हो गया 843। थोड़ा इसके में यही है ना स्कैनर इधर। ಟೋಲು ಸೇರೇ ಇಲ್ಲಿ ಬಂದಿರೋದು ಇದು 843। ಹಾಂ ಬಂತು ಸ್ನೇಹಿತರೆ ನೋಡಿದ್ರಲ್ಲ। ಸೊ ಕಸ್ಟಮರ್ಗಳಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು ಅನ್ನೋದನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ। ಅವ್ರಿಗೆ ಕಡಿಮೆ ತೋರಿಸಿತ್ತು ಅಂತ ಅವ್ರು ಹೇಳೋದು ವಾದ। ಆ ವಾದಕ್ಕೆ ನಾವು ಪ್ರತಿಕ್ರಿಯೆಯಾಗಿ ಯಾವ ರೀತಿಯಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ। ಈಗ ಅವ್ರ ಅಪ್ಲಿಕೇಶನ್ ಅವ್ರು ಹೋದ್ಮೇಲೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ। ಒಂದು ವೇಳೆ ಅವ್ರು ಏನಾದರೂ ನೋಡಿ 573 ರೂಪಾಯಿ ತೋರಿಸ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಟೋಲು। ಇದನ್ನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅಥವಾ ಟ್ರಾಫಿಕ್ ಪೊಲೀಸವರು ಅಥವಾ ಇನ್ನು ಯಾರ್ಯಾರೇ ಈ ಪೇಪರ್ನವರು ನ್ಯೂಸ್ನವರು ಈ ಟಿ ವಿಯವರು ನೀವು ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ವ್ಯತ್ಯಾಸಗಳು ಎಷ್ಟಿದ್ದಾವೆ ಅಂತ ನೋಡಿ। ಸರ್ಕಾರದ ದರ ಕರೆಕ್ಟಾಗಿ ಸಿಕ್ಕಿದ್ರೆ ಡ್ರೈವರ್ಗೆ ಎಷ್ಟು ಸಿಗಬೇಕು, ಕಸ್ಟಮರ್ಗೆ ಇವನು ಈ ಥರ ತೋರಿಸ್ಬಿಟ್ಟು ನಮ್ಗಳಿಗೆ ಈ ದುಡ್ಡನ್ನ ಕೊಟ್ಟರೆ ಟೋಟಲ್ ಗಾಡಿ ಓಡಿರೋದು ಎಷ್ಟು 27 ಕಿಲೋಮೀಟ್ರು ಅಲ್ವಾ। 27 ಕಿಲೋಮೀಟ್ರಿಗೆ ನಾನು 573 ರೂಪಾಯಿ ತಗೊಂಡು ಹೋಗ್ಬಿಟ್ರೆ ಮನೆ ಯಾರ್ದು ಉದ್ಧಾರ ಆಗುತ್ತೆ? ಡ್ರೈವರ್ ಯಾರಾದರೂ ಉದ್ಧಾರ ಆಗುತ್ತೇನೋ? ಇವ್ರುಗಳ ವರ್ಚಸ್ಗಳನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ನಮ್ಗಳ ಜೀವನಗಳ ಜೊತೆ ಯಾಕೆ ಆಟ ಆಡ್ಬೇಕು ಇವರು? ಇದ್ರ ಬಗ್ಗೆನೇ ನಾನು ಆಲ್ರೆಡಿ ಸಾರಿಗೆ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, HSL ಹೋಟೆಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ। ಅವರು ಈಗ ಯಾವತ್ತು ಸೋಮವಾರ, ಇವತ್ತು ಭಾನುವಾರ ಅಲ್ವಾ, ನಾಳೆ ಸೋಮವಾರ ಹೈದರಾಬಾದಿಂದ ಮುಖ್ಯವಾಗಿರುವಂಥ ವ್ಯಕ್ತಿನ ನಾವು ಕರೆಸ್ತಾ ಇದ್ದೀವಿ। ಯಾರು? HSR ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ 72 ಜನ ಹೋಗಿ ಇಂಡಿವಿಜುವಲ್ ಆಗಿ ಕಂಪ್ಲೇಂಟ್ ಕೊಟ್ಟಿರೋದು। ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ನಾನು ಮುಂದೊಂದು ದಿನಗಳಲ್ಲಿ ತಿಳಿಸ್ಕೊಡ್ತೀನಿ। ಅದನ್ನು ನಾನು ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಜೊತೆಗೆ ಅದರದ್ದು ಕಂಪ್ಲೇಂಟ್ ಕಾಪಿನೂ ಕೂಡ ಹಾಕಿಲ್ಲ। ಯಾಕೆ ಅಂದರೆ ಅಲ್ಲಿ ಬಂದಿರೋರಿಗೆ ಆ ಒಂದು ವಿಚಾರ ಗೊತ್ತಿರಬೇಕು, ಬರ್ದಿರೋರ್ಗಲ್ಲ। ಎಷ್ಟು ವಿಚಾರನ ತಿಳಿಸ್ಬೇಕೋ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಮಾತ್ರನೇ ತಿಳಿಸೋದು। ಯಾಕಂದರೆ ನಾವು ಬುದ್ಧಿವಂತರೇ ಅಲ್ವಾ, ನಾವೇನು ದಡ್ರಲ್ವಲ್ಲ। ಹಂಗಾಗಿ ಬರೀ ಕೆಲವ್ರು ಹೇಳ್ತಾರೆ ಏನು ಫೇಸ್ಬುಕ್ಗಳಲ್ಲಿ ಹೀರೋಗಳಲ್ಲ ನಾವು, ಫೇಸ್ಬುಕ್ ಹೋರಾಟ ಮಾಡೋರಲ್ಲ ಅಂತ। ನಾನು ಹೇಳ್ತೀನಿ ಕೇಳಿ, ಅದಕ್ಕೆ ಫೇಸ್ಬುಕ್ ಮುಖಾಂತರ ಹೋರಾಡ್ತೀವಿ, ನೇರವಾಗೂ ಹೋರಾಡ್ತೀವಿ। ಆ ಎರಡೂ ತಾಕತ್ತು ನನಗಿದೆ। ನನ್ನಂಥವ್ರನ್ನ ಸಾವಿರಾರು ಜನನ ಹುಟ್ಟಾಕೋ ಪ್ರಯತ್ನ ನಂದು। ಈಗ ಆಲ್ರೆಡಿ 500 ಜನ ಸಿಕ್ಕಿದ್ದಾರೆ, ಇನ್ನೂ ಉಳಿದಂತೆ ಹೋಗ್ತಾ ಅದು ಹೈಕ್ ಆಗುತ್ತೆ। ದುಡಿಮೆಗೆ ದಾರಿನ ತೋರಿಸೋದ್ರ ಜೊತೆಗೆ ಅವರ ಜೀವನನ ಯಾವ ರೀತಿಯಾಗಿ ಸದೃಢಗೊಳಿಸ್ಕೋಬೋದು ಅನ್ನೋದ್ರ ಬಗ್ಗೆನೂ ನನಗೆ ಮಾಹಿತಿ ಇದೆ। ಸಂಬಂಧಪಟ್ಟ ಇಲಾಖೆಗಳಿಗೆ ಆಲ್ರೆಡಿ ಮಾತಾಡಿದ್ದೀನಿ। ಯಾರೆಲ್ಲ
ನಾನು ಕರೆ ಕೊಟ್ಟಾಗೆಲ್ಲ ಅಲ್ಲೆಲ್ಲ ಬರ್ತಾರೋ ಅಂಥವ್ರಿಗೆ ಮಾತ್ರ ಸೀಮಿತವಾಗಿ ಒಂದಷ್ಟು ವ್ಯವಸ್ಥೆನ ರೂಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಒಂದಷ್ಟು ಜನ ಕಂಪ್ನಿನಲ್ಲಿ ಡ್ಯೂಟಿ ಮಾಡೋರು ಇರ್ತೀರಾ, ಇನ್ನು ಕೆಲವರು ಗ್ರೂಪ್ಗಳಲ್ಲಿ ಡ್ಯೂಟಿ ಮಾಡ್ಕೊಂಡಿರ್ತೀರಾ, ಇನ್ನು ಕೆಲವರು ಗ್ರೂಪ್ಗೆ ಡ್ಯೂಟಿ ಹಾಕ್ಕೊಂಡಿರ್ತೀರಲ್ವಾ. ನೀವೆಲ್ಲ ಡ್ಯೂಟಿಗಳನ್ನು ಗ್ರೂಪ್ಗಳಿಗೆ ಹಾಕಬೇಕಾದ್ರೆ ಡ್ಯೂಟಿಗಳನ್ನ ಗ್ರೂಪ್ಗಳಲ್ಲಿ ಹಾಕಬೇಕಾದ್ರೆ ಇದೇ ಓಲಾ, ಊಬರು, ರ್ಯಾಪಿಡೋದಲ್ಲಿ ಬರ್ತಕ್ಕಂಥ ಏರ್ಪೋರ್ಟ್ ಕಸ್ಟಮರ್ಗಳನ್ನ ಮಾತ್ರ ನೀವು ಟಾರ್ಗೆಟ್ ಮಾಡಿ, ಸರ್ ನೆಕ್ಸ್ಟು ನೀವು ಬರಬೇಕಾದ್ರೆ ನನಗೆ ಫೋನ್ ಮಾಡಿ ಸರ್, ನಾನು ಖಂಡಿತವಾಗಿ ನಿಮಗೆ ಸರ್ವಿಸ್ ಕೊಡ್ತೀನಿ ಅಂತೇಳಿ ನೀವೇ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಬರೋ ಡ್ರೈವರ್ಗಳಿಗೆ 1000 ರೂಪಾಯಿ ಅವ್ರ ಹತ್ರನೇ ತಗೊಂಡು ಕಸ್ಟಮರ್ ಹತ್ರ 900 ರೂಪಾಯಿ ಕಳಿಸ್ತೀರಾ, ಇಲ್ಲ 1500 ತಗೊಂಡು 1200 ರೂಪಾಯಿ ಕೊಡ್ತೀರಾ, ಏನೇನೋ ಒಂದು ಮಾಡ್ತೀರಾ ಕತೆಗಳ. ಆದರೆ ನನ್ನ ಉದ್ದೇಶ ಏನು ಗೊತ್ತಾ, ನಾನು ಯಾವುದೇ ಚಾರ್ಜನ್ನು ಕಸ್ಟಮರ್ಗಳಿಗೆ ಮಾಡಿದ್ರು ಆ ಕಸ್ಟಮರ್ಗೆ ದುಡ್ಡು ಪೂರ್ತಿ ಡ್ರೈವರ್ಗೆ ಹೋಗ್ಬೇಕು ಅನ್ನೋದು ಒಂದು ಕಡೆ. ಆದರೆ ನಾನು ಆನ್ಲೈನ್ ಕಂಪ್ನಿಗಳು ಪಾಪ ಅವರು ನೋಡಿ, ಇವತ್ತು ನಾನು ಅವ್ರಿಗೆ ಬೈತಾ ಇರ್ತೀನಿ, ಪ್ರಶ್ನೆ ಮಾಡ್ತಾ ಇರ್ತೀನಿ. ಕಾರಣ ಏನಕ್ಕೆ ಅಂದರೆ ಅವ್ರ ವ್ಯವಸ್ಥೆ ಸರಿ ಇಲ್ಲ ಅಷ್ಟೇ. ಆದರೆ ಆ ಒಂದು ಆನ್ಲೈನ್ ಸಂಸ್ಥೆಗಳು ನಮ್ಗೆ ಇಂಪಾರ್ಟೆಂಟ್ ಆಗಬೇಕು, ಬೇಕಾಗಿರೋದ್ರಿಂದ ನಾನು ಆ ಆನ್ಲೈನ್ ಸಂಸ್ಥೆಗೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅವರಿಂದ ನನಗೆ ಕಸ್ಟಮರ್ ಬಂದಿದ್ದಾರೆ ಅನ್ನೋದು ಒಂದು ಬಿಟ್ಟರೆ, ಆದರೆ ಕಸ್ಟಮರ್ಗಳು ಉಳಿಯೋದಕ್ಕೆ ಕಾರಣ ನಾವುಗಳು ಡ್ರೈವರ್ಗಳು ಕೆಲಸ ಮಾಡಲಿಲ್ಲ ಅಂದಿದ್ರೆ, ಈಗ ನಾನೀಗ ಯಾವುದೋ ಒಂದು ಕಸ್ಟಮರ್ಗೆ ಡ್ರಾಪ್ ಮಾಡಿದೆ, ಅದೇ ಕಸ್ಟಮರ್ಗೆ ಇನ್ನೊಬ್ಬ ಯಾರೋ ನಮ್ಮ ಸ್ನೇಹಿತ ಡ್ರಾಪ್ ಮಾಡಿರ್ತಾನೆ, ಮತ್ತು ಅವನು ಇನ್ನೊಂದು ಕಡೆ ಹೋಗಬೇಕು ಅಂದರೆ ಇನ್ನೊಬ್ಬ ಯಾರೋ ಹೋಗಿರ್ತಾನೆ. ಅಂದರೆ ನಾವುಗಳು ಅವ್ರಿಗೆ ಸರ್ವಿಸ್ ಕೊಟ್ಟಿದ್ದೀವಿ. ಫಿಸಿಕಲಿ ನಾವು ನಮ್ಮ ಶ್ರಮನ, ನಮ್ಮ ಗಾಡಿ ಬಂಡವಾಳ ಹಾಕಿ ನಾವು ಗಾಡಿ ಓಡಿಸಿ ಅವ್ರುಗಳಿಗೆ ಇದರಲ್ಲಿ ಕ್ಯಾಬ್ಗಳಿದೆ ಅಂತೇಳಿ ತೋರಿಸ್ಕೊಟ್ಟಿದ್ದೀವಿ. ಆದರೆ ಇವ್ರ ಕಂಪ್ನಿಲಿ ಗಾಡಿನ ಇಟ್ಕೊಂಡು ಇವ್ರದೇ ಡ್ರೈವರ್ಗೆ ಸಂಬಳ ಕೊಟ್ಕೊಂಡು ಇವ್ರು ಯಾರು ಮಾಡಿದವರಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೇ ನಾವು ಆನ್ಲೈನ್ ಸಂಸ್ಥೆಗಳಲ್ಲಿ ಡ್ಯೂಟಿ ಮಾಡಬೇಕು. ಆ ಡ್ಯೂಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಶ್ರಮದಲ್ಲಿ ಸಿಕ್ಕಿರುವಂಥ ಕಸ್ಟಮರ್ಗಳನ್ನ ಬಿಟ್ಕೊಡ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಹಂಗಾಗಿ ತಾವುಗಳು ಅಷ್ಟೇ, ನೀವೇನು ಮಾಡಬೇಕು, ನಮ್ಮ ಕಸ್ಟಮರ್ಗಳನ್ನ ಬಿಟ್ಕೊಡ್ಬಾರ್ದು ಅಂತೇಳಿ ನೀವುಗಳು ಅವ್ರ ಹತ್ರ ನಿಯತ್ತಾಗಿ ಡ್ಯೂಟಿ ಮಾಡಿ ಸರ್. ಈಗ ಅವ್ರು ಹೇಳ್ತಾರೆ, ಅವ್ರಪ್ಪ 20,000 ರೂಪಾಯಿಗೆ 10,000 ಇದು 1,000 ರೂಪಾಯಿ ಕಟ್ಟು ಅಂತ ಕಟ್ಟೋಣ. ಯಾಕಂದರೆ ಅವ್ರ ಕಸ್ಟಮರ್ಗಳಿಗೆ ನಾವು ಸಿಗಬೇಕು ಅಂದರೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೋ ಏನೋ ಮಾಡಿರ್ತಾರೆ. ಏನು ಮಾಡ್ತಾರೆ ಇವರು? ಓಕೆ, ಅವ್ರ ಕಸ್ಟಮರ್ಗಳನ್ನ ನಾವು ಕರ್ಕೊಂಡು ಹೋಗ್ಬಿಟ್ಟು ನಾನೇನೋ ದೊಡ್ಡದಾಗಿ ಗ್ರೂಪ್ ಕಟ್ಕೊಂಡಿದ್ದೀನಿ, ನನ್ನ ಕಸ್ಟಮರ್ ಬರ್ತಾರೆ, ನನ್ನ ಪರ್ಸ್ನಲ್ ಕಸ್ಟಮರ್ ಬರ್ತಾರೆ, ನಾನು ಅವ್ರಿಗೆ ಸರ್ವಿಸ್ ಕೊಡ್ತೀನಿ. ಅಲ್ಲ, ಅವರಾಗಿದ್ದವರು ನಂಬರ್ ಕೊಡೋದು ಬೇರೆ, ನೀವಾಗಿದ್ದು ನೀವು ಕೇಳಿ ತಗೊಂಡು ಇಟ್ಕೊಂಡು ಬಲವಂತವಾಗಿ ಅವ್ರ ಕಸ್ಟಮರ್ನ ನೀವು ತೋರಿಸಿ, ಸರ್ ನೋಡಿ ಇದರಲ್ಲಿ ಓಲಾದಲ್ಲಿ ಅದೆಂಥದ್ದು ಏನು ಹೇಳ್ತಾರೆ ಅದಕ್ಕೆ, GST ತಗೊತಾನೆ, ಅದು ತಗೋತಾನೆ, ಇದು ತಗೋತಾನೆ, ಸರ್ ನೀವು ಅಷ್ಟೆಲ್ಲ ತಲೆ ಕೆಡ್ಸ್ಕೊಬೇಡಿ ಸರ್, ಆ ದುಡ್ಡಲ್ಲಿ 100 ರೂಪಾಯಿ ಕಮ್ಮಿ ಕೊಡಿ ಸರ್ ಅಂದ್ಬಿಟ್ಟು ಬೇರೆಯವ್ರ ಕಸ್ಟಮರ್ನ ಕರ್ಕೊಳ್ಳೋದಲ್ಲ. ನಾನು ಕೊಡೋ ಸರ್ವಿಸ್ ಚೆನ್ನಾಗಿದ್ರೆ ಆ ಡ್ರೈವರ್ನ ಅವರೇ ಕೇಳ್ತಾರೆ, ಸರ್ ನೆಕ್ಸ್ಟ್ ನೀವೇ ಬರ್ತೀರಾ ಅಂಥ ಕಸ್ಟಮರ್ನ ಇಟ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಆದರೆ ಹೋಗ್ತಿರ್ಬೇಕಾದ್ರೆ ಸರ್ ನೀವು ನೆಕ್ಸ್ಟ್ ಬರ್ಬೇಕಾದ್ರೆ ನನಗೆ ಫೋನ್ ಮಾಡಿ ಸರ್ ಅಂದ್ಬಿಟ್ಟು ಒಂದು ಕಂಪ್ನಿಗೆ, ಅಂದರೆ ತಿಂದನ್ನು ಏನು ಹೇಳ್ತಾರಪ್ಪ, ಅದೊಂದು ಗಾದೆ, ತಿಂದ ಮನೆಗೆ ದ್ರೋಹ ಹಾಕೋದು ಹೆಂಗಾಗುತ್ತೆ ಅಲ್ವಾ? ನಮಗೆ ಆನ್ಲೈನ್ ಸಂಸ್ಥೆ ಎಕ್ಸ್ಪೆಷಲಿ ನನಗೆ ಬೇಕು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಒಂದು ಟ್ರಾವೆಲ್ಸಲ್ಲಿ ಗಾಡಿಗಳನ್ನ 5 ಗಾಡಿ 10 ಗಾಡಿ ಇಟ್ಕೊಂಡ್ಬಿಟ್ಟಿರೋರು ನಾವುಗಳು. ಅವ್ರ ಆಫೀಸ್ ಹತ್ರಕ್ಕೆ ಹೋದರೆ ನಮ್ಮದೆಲ್ಲ ಯಾವುದೋ ಕಚಡ ಡ್ಯೂಟಿಗಳು ಬರಬೇಕು, ಅವ್ರಿಗೆ ಮೊದಲೇ ಗೊತ್ತಿರುತ್ತೆ, ಕಸ್ಟಮರ್ ಹೇಳಿರ್ತಾರಲ್ಲ ಇಂಥ ಕಡೆ ಹೋಗಬೇಕು ಅಂತ. ಅಂಥ ಕಡೆ ಹೋಗೋದಕ್ಕೆ ಎಂಥ ರೋಡ್ ಇರುತ್ತೆ ಅಥವಾ ಹೋಗಿ ಬಂದರೆ ಆ ಗಾಡಿಗೆ ಎಷ್ಟು ಉಳಿಯುತ್ತೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಯಾವುದಕ್ಕೆ ಕಡಿಮೆ ಉಳಿಯುತ್ತೋ ಆ ಉಳಿಯುವಂಥ ಒಂದು ಬಾಡಿಗೆಗಳನ್ನ ಹೊರಗಡೆ ಗಾಡಿ ಕೊಡೋರು ಯಾರೋ ಟ್ರಾವೆಲ್ಸ್ ಅವರು. ಅದಾದಮೇಲೆ ಅವ್ರ ಗಾಡಿ ಹೊಸ ಚೆನ್ನಾಗಿರೋ ಗಾಡಿಗಳು ಎಲ್ಲ, ಅಂದರೆ ಚೆನ್ನಾಗಿರೋ ಡ್ಯೂಟಿಗಳು ಎಲ್ಲನೂ ಅವ್ರ ಗಾಡಿಗಳನ್ನ ಕಳಿಸಾದ್ಮೇಲೆ ಆಮೇಲೆ ನಮ್ಮ ಗಾಡಿ, ಇಲ್ಲ ಅಂದರೆ ವಾಪಸ್ಸು ಮನೆಗೆ ಹೋಗು, ಬಾಕ್ಸಲ್ಲಿ ಅನ್ನ ಹಾಕ್ಕೊಂಡು ಆಫೀಸ್ಗೆ ಹೋಗು, ಅಂದರೆ ಅವರ ಟ್ರಾವೆಲ್ಸ್ ಆಫೀಸ್ಗೆ. ತಿರ್ಗಾ ಯಾವುದು ಬಾಡಿಗೆ ಇಲ್ಲ ಅಂತೇಳಿ ಯಾಕೆ ಮರೆ ಹಾಕೊಂಡು ವಾಪಸ್ ಬರೋದು. ಈ ಕೆಲಸ ಯಾವಾಗ ಈ ಆನ್ಲೈನ್ ಕಂಪ್ನಿ ಓಲಾ ಆಗಲಿ ಊಬರ್ ಆಗಲಿ ಬಂತು ಆಗ ಅವ್ರಿಗೆ ಹೊಡ್ತಾ ಬೀಳ್ತು.
ಯಾಕೆ ಅಂದರೆ ಎಲ್ಲರೂ ಆ ಕಡೆ ಬಿಸಾಕೆ ಬಿಟ್ರೆ ಹೋಗ್ರಲ್ಲಿ ನೀವು ಬೇಡ ಅಂತೇಳಿ. ಅಂಥ ಟೈಮಲ್ಲಿ ಕೈ ಹಿಡಿದಂಥ ಕಂಪ್ನಿಗಳು ಈ ಆನ್ಲೈನ್ ಕಂಪ್ನಿಗಳು. ನಾವು ಅದಕ್ಕೋಸ್ಕರ ಒಂದು ಹೊಸತನನ, ಒಂದು ಹೊಸ ಆವಿಷ್ಕಾರನ ಅವರು ನಮಗೆ ತಂದುಕೊಟ್ರು. ಅದನ್ನು ಮರೆಯೋಕ್ಕಾಗತ್ತೇನ್ರಿ ಓಲಿ? ಅವತ್ತು ನಮಗೆ ಅನ್ನ ಕೊಟ್ಟವ್ರು ಅವರೇ. ಯಾರೋ ಈ ಓಲಾ ಊಬರ್ ಕಂಪ್ನಿಗಳೇ ಈಗೆಲ್ಲ ರಾಬಿಡೋ ಬಂದವರೇ ನಮ್ಮ ಹತ್ರ ಬಂದಿದ್ದಾರೆ. ನಾನು ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಟೆಕ್ನಾಲಜಿ ಇವತ್ತಿನ ಕಾಲಕ್ಕೆ 2025ಗೆ 100% ನಮಗೆ ಅವಶ್ಯಕತೆ ಇದೆ. ನೀವು ಅದನ್ನು ಬಿಟ್ಬಿಟ್ಟು ಕೆಲವ್ರು ಹೇಳ್ತಾರೆ, ಎಲ್ಲ ಅಪ್ಲಿಕೇಶನ್ನು ಅನ್ಇನ್ಸ್ಟಾಲ್ ಮಾಡಿಬಿಡಿ, ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಸಪ್ರೇಟಾಗಿ ಹೊಡೀರಿ, ನೀವು ತಗೊಳ್ರಿ. ಯಾಕೆ? ಅವ್ರನ್ನೆಲ್ಲ ಬೆಳೆಸಿರೋರು ನಾವೇ ತಾನೆ. ಬರಲಿ ಬಿಡ್ರಿ, ಅವನು ತಿನ್ನಲಿ, ನಾವು ಚೆನ್ನಾಗಿರೋಣ. ಕೂತಿದ್ದ ಜಾಗದಲ್ಲಿ ಇಲ್ಲೆಲ್ಲ ಮನೆ ಕಂಡಿರ್ತೇವೆ. ಈಗ ನೋಡಪ್ಪ, ಅಲ್ಲೆಲ್ಲ ಮಲಗಿದ್ದೆ, ಎದ್ದ ತಕ್ಷಣ ಗಾಡಿ ಕ್ಲೀನ್ ಮಾಡ್ಕೊಂಡು ಸುಮ್ಮನೆ ಆನ್ ಮಾಡಿದ್ನಪ್ಪ, ಡ್ಯೂಟಿ ಬಿತ್ತು. ಏನು ಟ್ರಾವೆಲ್ಸ್ ಒಂದು ಕೊಟ್ಬಿಡ್ತಾನೆ ಆಯ್ತಾರಾ? ಕೊಡಲ್ಲ. ಅವನಿಗೆ ಊರಿಗೆ ಮುಂಚೆನೇ ಫೋನ್ ಮಾಡಿರ್ಬೇಕು ನಾವು, ಅಣ್ಣ ಒಂಚೂರು ನಾಳೆ ನೋಡೋಣ, ಕಷ್ಟ ಐತೆ ಕಣ, ಹೋಗಿರ್ಬೇಕು. ಏನು ಭಿಕ್ಷೆ ಬಿಡಬೇಕು? ನಾವು ಕಷ್ಟಪಟ್ಟು ಇದು ಸಂಪಾದನೆ ಮಾಡೋಕ್ಕೋಸ್ಕರ ಬಂಡವಾಳ ಹಾಕ್ಕೊಂಡು ಗಾಡಿಗಳಿಗೆ ಅವ್ರಿಗೂ ಹೋಗಿರಬೇಕು. ಈ ಆನ್ಲೈನ್ ಸಂಸ್ಥೆ ಬಂದಾಗ ಇವೆಲ್ಲ ಕಟ್ಟಾದ್ವಲ್ಲ. ಈಗಲಾದ್ರೂ ಅದನ್ನು ಉಳಿಸ್ಕೋಬೇಕು ಅಂದರೆ ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಬದುಕಬೇಕು. ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ನಿಮ್ಮೆಲ್ರಿಗೂ.